ಅಲ್ಲೇ ಬಂತಲ್ಲ ಗುಂಡಿ ನಾನು ಸುತ್ತಲೂ ಬರ್ಬೇಕು. ಇಲ್ಲಿಂದ ಇಲ್ಲಿಂದ ಹೊರಗಡೆ ಜೂಮ್ ಮಾಡಿ ನಾನು ಗುಂಡಿ ನಿಂತಿರೋ ಗೊತ್ತಾಗುತ್ತೆ. ಒಮ್ಮೆ ಬಿಡೋದು. ಇವತ್ತು ನಂಗೆ ನೋಡೋ ಭಾರಿ ಖುಷಿ ಆಯ್ತಿದೆ. ಒಂದು ವಿಸ್ಮಯದ ತಾಣ ಎಲ್ಲದು. ಈ ಎಲ್ಲ ಸುತ್ತ ಎಲ್ಲ ಕಡೆ ಅದೇ ಹೂ ಬೆಳ್ಕೊಂಡಿರೋದು. ನನ್ನ ಹೆಸರು ಸುಮಂತ್. ನಾನು ಫಸ್ಟ್ ಟೈಮ್ ಈ ಚಿಕ್ಕಮಂಗ್ಳೂರಿಗೆ ಬರ್ತಿದ್ದೀನಿ. ನನಗೆ ಇದನ್ನು ನೋಡಿ ತುಂಬ ಖುಷಿ ಆಗ್ತಿದೆ. ಇದೊಂಥರ ಎಲ್ಲರೂ ಬಂದು ನೋಡೋ ಅಂಥ ತಾಣ. ಯಾರು ಮಿಸ್ ಮಾಡ್ಕೋಬೇಡಿ. ಅವಿನಾಶು ಮನೆ ಹೋಗ್ಯಾನೆ. ಎಲ್ಲರೂ ಸಂಡೇ ವೀಕೆಂಡ್ ಅಂದರೆ ಪೇಟೆ ಸುತ್ತೋದು ಅಥವಾ ಶಾಪಿಂಗ್ ಅಂತ ನೋಡ್ತಾರೆ. ಆದರೆ ಸಂಡೇ ಅಂತ ನಮ್ಮ ಸರ್ ಅವರೊಬ್ಬರು ಈ ಒಂದು ಬಾಬಾ ಬುಡನ್ಗಿರಿ ಹತ್ರ ಈ ಒಂದು ರಮ್ಯವಾದ ವಾತಾವರಣನ ನೋಡಕ್ಕೆ ಕರ್ಕೊಂಡ್ಬಂದರು. 12 ವರ್ಷಕ್ಕೊಂದ್ಸತಿ ಈ ವಾತಾವರಣದಲ್ಲಿ ಹೂ ಕಾಣಿಸೋದಂತೆ. 12 ವರ್ಷಕ್ಕೆ ನೋಡೋಕ್ಕಂತೂ ಮಿಸ್ ಮಾಡ್ಕೊಂಬಿಡಿ. ನಮ್ಮದು ಕುಂದಾಪುರ. ನಮ್ಮ ಕಡೆ ಏನೇ ಇದ್ದರೂ ಬೀಚು, ಆ ಒಂದು ದೇವಸ್ಥಾನ ತಿರುಗಿ ನಮಗೂ ಒಂಥರ ಬೇಸರ ಆಗಿರುತ್ತೆ. ನಾನೀಗ ಚಿಕ್ಕಮಂಗ್ಳೂರಲ್ಲಿ ಇಂಜಿನಿಯರಿಂಗ್ ಮಾಡ್ತೀನಿ. ಆದರೆ ಇಂಜಿನಿಯರಿಂಗ್ ಮಾಡೋ ಟೈಮಲ್ಲಿ ಇನ್ನೂ ಒಂದು ವಾತಾವರಣದ ಸವಿ ಏನಿದೆ ನೋಡೋಕ್ಕಂತೂ ಭಾರಿ ಚೆನ್ನಾಗುತ್ತೆ. ಮಾರ್ವಲಸ್ ಪ್ಲೇಸ್ ಅಂತೂ ನೋಡೋಕ್ಕೆ ನೀವಂತೂ ಮಿಸ್ ಮಾಡ್ಕೊಂಬೇಡಿ. ನೀವು ಬನ್ನಿ, ನೀವು ಎಂಜಾಯ್ ಕೊಡಿ. ನಮ್ಮ ಚಿಕ್ಕಮಂಗ್ಳೂರು ಇಡ್ಬೇಕು. ಆಮೇಲೆ ಬ್ಲಾಗಲ್ಲೇ ಇವ್ನು ನಮ್ಮ ಇದರಲ್ಲಿ ಜಿ ಪಿ ಗೊತ್ತಲ್ಲ, ಸೆಕೆಂಡ್ ಥರ್ಡ್ ಇಯರ್, ಅವ್ನು ಬ್ಲಾಗ್ ಬರುತ್ತೆ. ಸಖತ್ತಾಗಿ ಬರೀತೀವಿ ಅವ್ನು ಮಾತ್ರ. ಬರೆಯೋ ಪ್ಲಸ್ ಒಂದು ಬ್ಲಾಗಿನ ಕೋಡಿಂಗ್ಸ್ ಎಲ್ಲ ಇದಾವಲ್ಲ, ಅದು ಮಾತ್ರ ಸಖತ್ತಾಗಿದೆ. ತಿಂಗಳಿಗೆ ಒಂದೊಂದು ಚೇಂಜ್ ಮಾಡ್ತಿರ್ತಾನೆ. ಬರಲ್ಲ ಗುಂಡಿಲಿ ನಿಂತ್ಕೊಂಬಾರ, ಸೂಪರ್ ಆಗಿ ಬರ್ತದೆ ಫೋಟೋ. ಅಲ್ಲಿ ಮೇಲ್ಗಡೆ ಬಿಸಿಲು ಬೀಳ್ತಿದಲ್ಲ, ಅಲ್ಲಿ